ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕೃತ ವಿರೋಧಿ ಪಕ್ಷವಾಗಿ, ಪ್ರತಿಪಕ್ಷವಾಗಿ ರಾಜ್ಯ ಸರ್ಕಾರದ ಹೆಜ್ಜೆ ಹೆಜ್ಜೆಯ ತಪ್ಪುಗಳನ್ನು ಸದಾ ಈ 2.5 ವರ್ಷದ ಅವಧಿಯಲ್ಲಿ ಸಾರ್ವಜನಿಕರ ಎದುರುಗಡೆಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಿದೆ. ಪ್ರತಿ ಕ್ಷಣದಲ್ಲಿ ಈ ಸರ್ಕಾರದನ್ನು ಎಚ್ಚರಿಸುವಂತಹ, ಇದು ಸರಿ ದಾರಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಜಾಪ್ರಭುತ್ವದ ಪ್ರತಿಪಕ್ಷದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಾವು ನಿರ್ವಹಿಸ್ತಾ ಇದ್ದೇವೆ. ಆದಾಗ್ಯೂ ಕಾಂಗ್ರೆಸ್ ತನ್ನ ಅಧಿಕಾರದ ದಾಹದ ಕಾರಣದಿಂದಾಗಿ ರಾಜ್ಯದ ಜನತೆಯ ಸಂಪೂರ್ಣ ನಿರ್ಲಕ್ಷ್ಯವನ್ನು ಮಾಡಿ ಸ್ವಾರ್ಥದ ಭ್ರಷ್ಟ ಮಾರ್ಗದಲ್ಲಿ ಮುಂದುವರಿತಾ ಇದೆ. ಪ್ರಜಾಪ್ರಭುತ್ವಕ್ಕೆ ಇದೊಂದು ಕಳಂಕ ತಂದಂಥ ಸರ್ಕಾರ. ಇಡೀ ದೇಶದಲ್ಲಿ ಕರ್ನಾಟಕ ತಲೆ ತಗ್ಗಿಸುವಂತೆ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ ಇದೊಂದು ನಾನೇ ಇವತ್ತು 1000 ದಿನಗಳ ಸಮಾವೇಶಗಳನ್ನು ನಡೆಸ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ದೇವೆ, ಯಾವ ಪುರುಷಾರ್ಥಕ್ಕೆ ಇದನ್ನು ನೀವು 1000 ದಿನಗಳ ಸಮಾವೇಶವನ್ನು ಮಾಡ್ತಾ ಇದ್ದೇವೆ? ಅವರಿಗೆ ಸಾರ್ಥಕ 1000 ದಿನಗಳು ಅಂತ ಹೇಳ್ಕೊಳ್ತಿದ್ದಾರೆ. ಆದರೆ ನಾನು ಅತ್ಯಂತ ಜವಾಬ್ದಾರಿಯಿಂದ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ, ನಿರರ್ಥಕ 1000 ದಿನಗಳು. ಇದು 1000 ವಿವಾದಗಳ ದಿನ, 1000 ಸುಳ್ಳಿನ ದಿನ ಇದೆ, 1000 ಅಪರಾಧದ ದಿನ ಇದೆ. 1000 ಸಂಖ್ಯೆಯಲ್ಲಿ ಮಾಡಬಾರ್ದು ಎಲ್ಲ ಘಟನೆಗಳನ್ನು ಉದಾಹರಿಸುವಂತಹ ದಿನ ಇದೆ. ಇದರೊಳಗೆ ಯಾವ ಸಾರ್ಥಕತೆಯನ್ನು ಅವರು ಕಾಣ್ತಾ ಇದ್ದಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಅಂದರೆ ಬಂಡ ಸರ್ಕಾರವಾಗಿ, ಜನರ ಭಾವನೆಗಳಿಗೆ ಕಿಂಚಿತ್ತೂ ಸ್ಪಂದಿಸದೇ ಇರುವಂಥ ಸರ್ಕಾರವಾಗಿ, ಜನರ ವಿಶ್ವಾಸವನ್ನು ಕಳೆದುಕೊಂಡು ಅಧಿಕಾರವನ್ನು ಸ್ವಾರ್ಥಕ್ಕೆ, ಭ್ರಷ್ಟ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. ಈ 1000 ದಿನದಲ್ಲಿ ಕಾಂಗ್ರೆಸ್ ಈ ಎಲ್ಲ 1000 ನಿರರ್ಥಕ ಸುಳ್ಳಿನ ವಿವಾದಗಳ ಭ್ರಷ್ಟತೆಯ ಚಟುವಟಿಕೆಯನ್ನೆಲ್ಲ ಏನು ಮಾಡಿದೆಯೋ ಅದು ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮಟ್ಟದಲ್ಲಿ ಮಾತ್ರ ಅಲ್ಲ, ಸಚಿವರ ಮಟ್ಟದಲ್ಲಿ, ಕಾಂಗ್ರೆಸ್ ಶಾಸಕರ ಮಟ್ಟದಲ್ಲಿ, ಕಾಂಗ್ರೆಸ್ಸಿನ ಒಂದು ತಾಲೂಕು ಹಂತದ ಸರ್ಕಾರಿ ಜವಾಬ್ದಾರಿಯಲ್ಲಿರುವಂಥವ್ರು ಎಲ್ಲರೂ ಅದರೊಳಗೆ ಭಾಗಿಯಾಗಿರೋದನ್ನು ಕಾಣ್ತಾ ಇದ್ದೇವೆ ನಾವು. ಮತ್ತು ಇಡೀ ಸರ್ಕಾರ ಈ ವ್ಯವಸ್ಥೆಯನ್ನು ಅತಿ ಭ್ರಷ್ಟ ಮಾಡ್ತಾ ಇರುವಂತಹ ಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾಗಿ ಆರಿಸಿ ಬಂದಂಥ ಸರ್ಕಾರ ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದು ತನ್ನ ಮೊದಲ ಆದ್ಯತೆ. ಆದರೆ ಜನರ ಜೀವಕ್ಕೆ ಬೆಲೆ ಇಲ್ಲದೆ, ಜನರ ಆಸ್ತಿಪಾಸ್ತಿಗೆ ಬೆಲೆ ಇಲ್ಲದೆ ಈ ಸರ್ಕಾರ ನಡ್ಕೊಳ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಅನ್ನೋದಕ್ಕೆ ಎಷ್ಟು ಉದಾಹರಣೆಯನ್ನು ಬೇಕಾದರೂ ಕೊಡ್ಬೋದು. ನಾನು ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಹದಗೆಡಿಸಿರೋದನ್ನು ಎಷ್ಟು ಬೇಕಾದರೂ ಉದಾಹರಣೆ ಹೇಳ್ಬೋದು. ವಿಶೇಷವಾಗಿ ನಿಮಗೆ ಎಲ್ಲರಿಗೂ ಗೊತ್ತಿದ್ದಂತೆ
ಈ ಕಾನೂನು ಶಾಂತಿಯ ಸುವ್ಯವಸ್ಥೆಯಲ್ಲಿ ನಾನು ಎಲ್ಲಿಂದ ಪ್ರಾರಂಭಿಸಬೇಕೋ ಗೊತ್ತಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲೇ ಹೇಳಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಜೈ ಶ್ರೀರಾಮ್ ಅಂತ ಕೂಗಿದವರಿಗೆ ಅಲ್ಲಾಹು ಅಕ್ಬರ್ ಅಂತ ಹೇಳಿಕೊಂಡು ಕಿಡಿಗೇಡಿಗಳು ತೊಂದರೆ ಕೊಟ್ಟಿರೋದನ್ನು ನೆನೆಸ್ಕೋಬೋದು. ಮಂಡ್ಯದ ಕೆರೆಗೂಡಿನಲ್ಲಿ ಹನುಮ ಧ್ವಜ ತೆರವು ಮಾಡಿ ಸಂಘರ್ಷಕ್ಕೆ ಕಾರಣ ಆಗಿರೋದನ್ನು ನೆನೆಸ್ಕೋಬೋದು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರೋದಂತೂ ಬಹಳ ದೊಡ್ಡ ಅಪರಾಧ ಸರ್ಕಾರ ಮಾಡಿ ಅದು ಅವರ ಅಪರಾಧ ಬಯಲಾಗಿರೋದನ್ನು ನೋಡ್ಬೋದು. ಹುಬ್ಬಳ್ಳಿಯಲ್ಲಿ ಕರಸೇವಕರ ಬಂಧನ ಆಗಿದ್ದಲ್ಲದೆ ಶಿವಮೊಗ್ಗ, ಹುಬ್ಬಳ್ಳಿ, ಬೆಂಗಳೂರಿನಲ್ಲಿ ಯಾರು ಪೊಲೀಸ್ ಸ್ಟೇಷನ್ ಸುಟ್ಟಿದ್ರೋ ಅಂಥವ್ರ ಮೇಲೆ ಕೇಸ್ ಹಿಂತೆಕ್ಕೊಂಡಿರೋದನ್ನು ನೋಡ್ಬೋದು. ಇನ್ನು ಈ ಪೌರಾಯುಕ್ತರಿಗೆ ಕೈ ಶಾಸಕರ ಧಮಕಿ ಹಾಕಿರೋದು, ಕೊಲೆ ಬೆದರಿಕೆ ಮಹಿಳಾ ಅಧಿಕಾರಿಗಳಿಗೆ ಹಾಕಿರೋದು ಇತ್ಯಾದಿಗಳಂತೂ ಇದ್ದೇ ಇದೆ. ನಾನು ಇದರೊಳಗೆ ATMಗೆ ಹಾಕೋ ದುಡ್ಡು 7 ಕೋಟಿ ದರೋಡೆ, ಅದು ಬೀದರ್ದಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆಗೆ ಈ ರೀತಿ ಆಗಿರೋದು ಇರ್ಬೋದು. ನ್ಯಾಮ್ತಿ ಬ್ಯಾಂಕ್ ದರೋಡೆ, ಮಂಗಳೂರಿನಲ್ಲಿ 12 ಕೋಟಿ, ಉಳ್ಳಾಳದ KC ರೋಡ್ನಲ್ಲಿ ಸಹಕಾರಿ ಸಂಘದ್ದು, ಬೆಂಗಳೂರಿನಲ್ಲಿ ಸೈಬರ್ ವಂಚನೆ, ಮನೆಗೆ ನುಗ್ಗಿ ಕಾಲು ಕೈ ಕಟ್ಟಿ ದರೋಡೆ ಮಾಡ್ತಿರುವಂಥ ದೃಶ್ಯ ಇತ್ಯಾದಿಗಳು ನಮ್ಮ ಜಿಲ್ಲೆಯಲ್ಲಿಯೂ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟೋಗಿರೋದನ್ನು ನೋಡ್ಬೋದು. ಕಾರ್ನಲ್ಲಿ ಸಾಯಿಸಿ, ಕಾರ್ನಲ್ಲಿ ಹಾಕಿ ಬೆಂಕಿ ಕೊಟ್ಟು ಇದೊಂದು ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಹೋಗಿರುವಂತಹ ಅಪರಾಧ ನಡೆದಿರೋದನ್ನು ನೋಡ್ಬೋದು. ಇಡೀ ಜಿಲ್ಲೆಯಲ್ಲಿ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ, ಇಡೀ ರಾಜ್ಯದಲ್ಲಿ ಹದಗೆಟ್ಟಿದೆ. ಅದರ ಪ್ರತಿಫಲನ ನಮ್ಮ ಜಿಲ್ಲೆಯಲ್ಲಿ ಕಾಣ್ತಾ ಇದೆ, ಅದರ ಪ್ರತಿಫಲನ ಎಲ್ಲ ತಾಲೂಕಿನಲ್ಲೂ ಕಾಣ್ತಾ ಇದೆ. ಈ ರೀತಿ ಅಂದರೆ ಮೊದಲನೇ ಆದ್ಯತೆ ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದ್ರೊಳಗೆ ವಿಫಲ ಆಗ್ತಾ ಇದೆ. ಹೀಗೆ ಹೇಳ್ತಾ ಹೋದರೆ ನಾನು ಭಾಳ ಉದ್ದಕ್ಕೆ ಹೇಳ್ಬೋದು. ಎಲ್ಲಿ ತನಕ ಹೋಗಿದೆ ಅಂದರೆ ಸರ್ಕಾರದ ಅಂಕಿ ಸಂಖ್ಯೆಗಳೇ ಹೇಳುತ್ತೆ, ಒಂದು ದಿನಕ್ಕೆ ಸುಮಾರು 45-50 ಬೈಕುಗಳು ಕಳವಾಗ್ತಾ ಇದೆ ಅಂತ, ಒಂದು ದಿನಕ್ಕೆ. ಅಂದರೆ ಯಾವ ರೀತಿಯಲ್ಲಿ ಅಪರಾಧೀಕರಣ ವಿಕೇಂದ್ರೀಕರಣ ಆಗಿದೆ ಅನ್ನೋದನ್ನು ನೋಡ್ಬೋದು. ಅಂದರೆ ಕೇಂದ್ರೀಕೃತವಾದ ಅಪರಾಧ ಅಲ್ಲ, ಹಳ್ಳಿಯಲ್ಲಿಯೂ ವಿಕೇಂದ್ರೀಕೃತವಾದ ಅಪರಾಧ. ಇದು ಬಹಳ ವ್ಯಾಪಕವಾಗಿ ಬೆಳೀತಾ ಇದೆ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿದೆ, ಜಿಲ್ಲಾ ಮಂತ್ರಿಗಳ, ಕಾಂಗ್ರೆಸ್ ಶಾಸಕರ, ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿದೆ. ಹಾಗಾಗಿ ಈ ಅಪರಾಧೀಕರಣ ವಿಕೇಂದ್ರೀಕರಣ ಆಗ್ತಾ ಇದೆ. ಇದು ಹಳ್ಳಿಯಲ್ಲೂ ಇದು ಪ್ರತಿಫಲಿಸ್ತಾ ಇದೆ, ಪ್ರತಿಬಿಂಬಿಸ್ತಾ ಇದೆ. ಇದು ಆತಂಕದ ಬಹಳ ದೊಡ್ಡ ವಿಷಯ. ಯಾರಿಗೇನಾಗತ್ತೆ ಯಾವ ಕ್ಷಣದಲ್ಲಿ ಅಂತ ಗೊತ್ತಿಲ್ಲ. ಅಪರಾಧಿಗಳಿಗೆ ರಕ್ಷಣೆ ಕೊಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ, ಅಪರಾಧಿ ಮನಸ್ಥಿತಿಯವರನ್ನು ಪ್ರಚೋದಿಸ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇದು ಬಹಳ ಗಂಭೀರವಾದಂತಹ ಒಂದು ಕಾನೂನು ಶಾಂತಿ ಸುವ್ಯವಸ್ಥೆ ವೈಫಲ್ಯತೆಯನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಭ್ರಷ್ಟಾಚಾರದ್ದಂತೂ ಮಿತಿಮೀರಿ ಹೋಗಿದೆ. ನಾನು ಮೂಡಾದಿಂದ ಹಿಡ್ಕೊಂಡು ವಾಲ್ಮೀಕಿಯಿಂದ ಹಿಡ್ಕೊಂಡು ಶುರು ಮಾಡಿದರೆ ನಿಮಗೆಲ್ಲ ಗೊತ್ತದೆ, ನೀವೇ ಜಾಸ್ತಿ ಪಟ್ಟಿ ಮಾಡಿ ಹೇಳ್ಬೋದು, ಒಟ್ಟಿದೆ. ಈ ಭ್ರಷ್ಟಾಚಾರವೂ ಸಹ ಇವತ್ತು ವಿಕೇಂದ್ರೀಕರಣಗೊಂಡಿದೆ. ಕಾಂಗ್ರೆಸ್ಸಿನ ಮರಿಪುಡಾರಿಗಳು, ಕಾಂಗ್ರೆಸ್ಸಿನ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಇಡೀ ಆಡಳಿತ ವ್ಯವಸ್ಥೆಯೇ ಭ್ರಷ್ಟಗೊಂಡಿದೆ. ಹಾಗಾಗಿ ಎಲ್ಲ ಇಲಾಖೆಯಲ್ಲಿಯೂ ಭ್ರಷ್ಟಾಚಾರ. ಯಾಕೆ ಅಂತ ಕೇಳಿದರೆ, ಆ ಇಲಾಖೆಗೆ ಮುಖ್ಯಸ್ಥರಾಗಿ ಬಂದಿರೋರು ದುಡ್ಡು ಕೊಟ್ಟು ಬಂದಿದ್ದಾರೆ.
ಹಾಗಾಗಿ ಸಾಮಾನ್ಯ ಜನ ಇವತ್ತು ಸರ್ಕಾರಿ ಕಚೇರಿಗಳು ಭ್ರಷ್ಟಾಚಾರದಿಂದ ತುಂಬಿದೆ ಅಂತ ಯಾಕೆ ಮಾತಾಡ್ಕೊಳ್ತಿದ್ದಾರೆ ಅಂದರೆ ಅದರ ಪರಿಣಾಮ ಇದು. ಭ್ರಷ್ಟಾಚಾರದಲ್ಲಿ ಎಲ್ಲ ದಾಖಲೆಗಳನ್ನು ಮೀರಿಸಿ ಹೊಸ ಹೊಸ ದಾಖಲೆಗಳನ್ನು ಸೃಷ್ಟಿಸ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರದ ಈ 1000 ದಿನಗಳ ಸಾಧನೆ. ಅಬಕಾರಿ ಇಲಾಖೆದಂತೂ ನೋಡಿದ್ದೀವಿ ನಾವು ಇತ್ತೀಚಿಂದು ಎಷ್ಟು ದೊಡ್ಡ ಒಂದು ಭ್ರಷ್ಟಾಚಾರದ ಹಗರಣ ಅಂತ. ಈಗ SPV ಮತ್ತು ರೈತರು ಅನೇಕ ರೀತಿಯ ಸಮಸ್ಯೆಯಿಂದ, ಸಾಲಬಾಧೆಯಿಂದ ಸುಮಾರು 2000 ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥ ವರದಿ ಇದೆ. ಹಿರಿಯ ಸಚಿವರುಗಳು ಹೇಳ್ತಾರೆ ರೈತರು ಪರಿಹಾರಕ್ಕಾಗಿ ಸಾಯ್ತಾ ಇದ್ದಾರೆ ಅನ್ನುವಂಥ ಬೇಜವಾಬ್ದಾರಿ ಅತ್ಯಂತ ಹಗುರವಾದ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಇದಲ್ಲದೆ ಕಬ್ಬಿನ ಬೆಳೆಗಾರರಿಗೆ ನಮ್ಗೆ ಗೊತ್ತಿದೆ, ನಮ್ಮ ಹೋರಾಟದ ಪರಿಣಾಮವಾಗಿ 3300 ಘೋಷಿಸಿದರು. ನಮ್ಮ ಕಿಸಾನ್ ಸನ್ಮಾನ್ ನಿಧಿ ನಾವು 4000 ಕೊಡ್ತಾ ಇದ್ವಿ, ಅದನ್ನು ನಿಲ್ಲಿಸಿದ್ರು. ನಿಮ್ಗೆ ಇದಲ್ಲದೆ ವಿದ್ಯಾನಿಧಿ ಯೋಜನೆ ನಿಲ್ಲಿಸಿದ್ರು. ತುಂಗಭದ್ರಾ ಅಣೆಕಟ್ಟಿಂದು ನೀರು ಗೇಟಿಂದು ಸಮಸ್ಯೆ ಮಾಡಿ ರೈತರಿಗೆ ಎಷ್ಟು ತೊಂದರೆ ಕೊಟ್ಟರು ಅಂತ ಗೊತ್ತಿದೆ. ಅಂದರೆ ರೈತರ ಸಮಸ್ಯೆಗಳು ಉಲ್ಬಣಗೊಳ್ತಾ ಇದೆ. ನಾವು ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಗಾರರ ಸಮಸ್ಯೆ ಉಲ್ಬಣಗೊಂಡಿರೋದನ್ನು ನೋಡ್ತಾ ಇದ್ದೇವೆ. ಇಲ್ಲಿಯೂ ಅನೇಕ ರೀತಿಯ ಸಮಸ್ಯೆಗಳು ಉಲ್ಬಣಗೊಂಡಿರೋದನ್ನು ನೋಡ್ತಾ ಇದ್ದೇವೆ. ರೈತರು ನಮಗೆ ಕಬ್ಬಿಗೆ ಇನ್ನೂ ಯೋಗ್ಯ ದರ ಸರ್ಕಾರ ಘೋಷಿಸಿರೋ ದರವೂ ಸಹ ಸಿಗದೇ ಇರೋದನ್ನು ನೋಡ್ತಾ ಇದ್ದೇವೆ. ಇನ್ನೂ ಅನೇಕ ರೀತಿಯ ಸಮಸ್ಯೆಗಳು, ಅದು ಭತ್ತ ಇರಲಿ, ಶುಂಠಿ ಇರಲಿ, ಇನ್ನು ಯಾವ್ಯಾವ್ದು ಬೆಳೆಗಳಿದೆಯೋ ಅದರದ್ದೆಲ್ಲರದ್ದು ಸಮಸ್ಯೆಗಳು, ಕಾಟಗಳು, ಕಾಡು ಪ್ರಾಣಿಗಳಿಂದ ಕಾಟ, ಅದಕ್ಕೆ ಪರಿಹಾರ ಇಲ್ಲದೆ ಇರೋದು ಇತ್ಯಾದಿಗಳನ್ನು ನಮ್ಮ ಜಿಲ್ಲೆಯಲ್ಲೂ ನಾವು ನೋಡ್ತಾ ಇದ್ದೇವೆ. ಈ ರೀತಿ ರೈತರಿಗೂ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಹಿಂದುಳಿದವರು, SC/ST ಸಮುದಾಯದವರು, ಮಹಿಳೆಯರು, ಸರ್ಕಾರದ ಆಡಳಿತದಲ್ಲಿ ಈ 1000 ದಿನಗಳ ಒಂದು ಸಮಾವೇಶದಲ್ಲಿ 1000 ಸಮಸ್ಯೆಗಳೇ ಇದೆ ಬಿಟ್ಟರೆ, ಆ ಸಮಸ್ಯೆಗಳೇ ಸೃಷ್ಟಿಯಾಗಿದೆ ಬಿಟ್ಟರೆ ಯಾವುದೇ ಸಾಧನೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಕಳೆದ 1000 ದಿವಸಗಳಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಹಾಗೆ ಭ್ರಷ್ಟಾಚಾರ, ಅದು ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಸಚಿವರುಗಳು ಭ್ರಷ್ಟಾಚಾರದಲ್ಲಿ ಮುಳುಗಿಕೊಂಡಿದ್ದಾರೆ. ಸರ್ಕಾರದಲ್ಲಿ ತಾಂಡವ ಆಡ್ತಾ ಇದೆ ಭ್ರಷ್ಟಾಚಾರಗಳು. ಹಾಗೆಯೇ ಬಡವರಿಗೆ ಒಂದು ಮನೆ ಸಿಗಬೇಕು ಅಂತಂದರೆ ಇವತ್ತು ಮನೆಗಳು ಸಿಗ್ತಾ ಇಲ್ಲ. ಕಳೆದ 1000 ವರ್ಷದಲ್ಲಿ BJP ಸರ್ಕಾರದ ಅವಧಿಯಲ್ಲಿ ಕೊಟ್ಟಂಥ ಮನೆಗಳನ್ನೂ ಕೊಟ್ಟಿಲ್ಲ. ಇವರು ಒಂದು ಹೊಸ ಮನೆಗಳನ್ನು ಇನ್ನೂ ಮಂಜೂರಿ ಮಾಡಿಲ್ಲ. ಹಾಗೆ ರೈತರು ಕಳೆದ ಈ 1000 ವರ್ಷಗಳಲ್ಲಿ ರೈತರು 1000 ದಿನಗಳಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ, ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇನ್ನು ಯುವಕರು ಉದ್ಯೋಗಕ್ಕಾಗಿ ಅಲೆಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ, ಅವರು ಆಪತ್ತಿನಲ್ಲಿದ್ದಾರೆ. ಮಹಿಳೆಯರಿಗೆ ಸುರಕ್ಷತೆ ಇಲ್ಲವೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ 100 ದಿವಸಗಳ ಸಾಧನೆ ಸಮಾವೇಶ ಅಂಥೇಳಿ ಮಾಡ್ತಾ ಇದೆ. 1000 ದಿವಸಗಳ ಸಾಧನೆಯ ಸಮಾವೇಶ ಅಂಥೇಳಿ ಮಾಡ್ತಾ ಇದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಸಮಾವೇಶವನ್ನು ವಿರೋಧಿಸಿ, ಇದನ್ನು ಪ್ರಶ್ನಿಸಿ ಇಡೀ ರಾಜ್ಯಾದ್ಯಂತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಮಾನ್ಯ ಸಂಸದರು ಈ ಸರ್ಕಾರದ 1000 ದಿವಸಗಳ ಸಾಧನೆಯ ವೈಫಲ್ಯತೆಯನ್ನು ಮತ್ತು ಅಲ್ಲಿ ಸೃಷ್ಟಿಯಾಗಿರುವಂಥ ಸಮಸ್ಯೆಗಳನ್ನು ಎಳೆಯಾಗಿ ಅಂಕಿಅಂಶಗಳ ಸಮೇತ ತಮ್ಮ ಮುಂದೆ ತೆರೆದಿಡಲಿಕ್ಕಿದ್ದಾರೆ ಮಾನ್ಯ ಸಂಸದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.